ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ. ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ 7/10/2025 ಸರ್ವರಿಗೂ ಸ್ವಾಗತ. ವರದಿ ಸಿಡ್ಲುಗುಡುಗು ಸುದ್ದಿವಾಹಿನಿ, ಹಗರಿಬೊಮ್ಮನಹಳ್ಳಿ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ಎಲ್ಲ ನನ್ನ ಹಿರಿಯರೇ, ತಾಯಂದಿರೇ, ಅಕ್ಕ ತಂಗಿಯರೇ, ಯುವಕ ಮಿತ್ರರೇ, ಸ್ನೇಹಿತರೆ, ಮೊದಲನೇದಾಗಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಎಲ್ಲ ನನ್ನ ಹಿರಿಯ ಸಮಾಜ ಬಾಂಧವರು ಹಾಗೂ ಯುವಕರೆಲ್ಲ ಸೇರಿ ನನ್ನನ್ನು ನೂತನ ವಾಲ್ಮೀಕಿ ಸಮಾಜದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಿನಾಂಕ 1/10/2025 ಬುಧವಾರ ಪ್ರವಾಸ ಕಾರ್ಯಕ್ರಮವನ್ನು ಅಖಿಲ ಕರ್ನಾಟಕ ವಾಲ್ಮೀಕಿ ಮಹಾಸಭಾದ ವತಿಯಿಂದ ಹಾಕೊಂಡಿದ್ದೀವಿ. ಕಾರಣ ಇಷ್ಟೇ, ದಿನಾಂಕ 7/10/2025 ಶ್ರೀ ಮಹರ್ಷಿ ವಾಲ್ಮೀಕಿ ಜಯಂತಿ ಇರುವುದರಿಂದ ಕರ್ನಾಟಕ ರಾಜ್ಯದಾದ್ಯಂತ ವಾಲ್ಮೀಕಿ ಸಮಾಜದ ಬಂಧುಗಳು ವಾಲ್ಮೀಕಿ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಪ್ರತಿ ವರ್ಷ ಒಂದು ಪದ್ಧತಿಯನ್ನು ಹಾಕೊಂಡು ಬಂದಿದ್ದಾರೆ ಶ್ರೀಮಠದಿಂದ. ಹಾಗಾಗಿ ಇವತ್ತು ನಾನು ಮಾಧ್ಯಮದ ಮುಖಾಂತರ ಹಗರಿಬೊಮ್ಮನಹಳ್ಳಿ ತಾಲೂಕಿನ ವಾಲ್ಮೀಕಿ ಸಮಾಜದ ಎಲ್ಲ ಬಂಧುಗಳಲ್ಲಿ ಕೇಳ್ತಕ್ಕಂಥದ್ದು ಇಷ್ಟ. ದಿನಾಂಕ 1/10/2025 ಬುಧವಾರ ನಾಳೆ ಬೆಳಗ್ಗೆ ಪ್ರವಾಸ ಕಾರ್ಯಕ್ರಮ ಇರುತ್ತದೆ. ಪ್ರವಾಸ ಕಾರ್ಯಕ್ರಮದ ವಿವರ ಈ ರೀತಿ ಇದೆ. ಮೊದಲನೇದಾಗಿ ಶಿವಾನಂದ ನಗರ ಬೆಳಗ್ಗೆ 8 ಗಂಟೆಗೆ, ಹೊಸ ಮತ್ತು ಹಳೆ ಮುಟಗನಹಳ್ಳಿ ಗ್ರಾಮಕ್ಕೆ ಬೆಳಗ್ಗೆ 8:30ಕ್ಕೆ, ಬ್ಯಾಸಿಗೇರಿ ಮತ್ತು ನಂದಿಪುರ ಬೆಳಗ್ಗೆ 9 ಗಂಟೆಗೆ, ಹಳೆ ಸಬಟಿ ಚಿಕ್ಕಸಬಟಿ ಬೆಳಗ್ಗೆ 9:30, ಯಡ್ರಮ್ಮನಹಳ್ಳಿ ಬೆಳಗ್ಗೆ 10 ಗಂಟೆಗೆ, ಚಿಲಗೋಡ್ ಬೆಳಗ್ಗೆ 10:30ಕ್ಕೆ, ತಂಬರಹಳ್ಳಿ ಬೆಳಗ್ಗೆ 11 ಗಂಟೆಗೆ, ತಮ್ಮರಹಳ್ಳಿ ಉತ್ತರ ಭಾಗ ಬೆಳಗ್ಗೆ 11:30ಕ್ಕೆ, ತೆಲುಗೋಳಿ ರಾಮೇಶ್ವರ ಬಂಡಿ ಮಧ್ಯಾಹ್ನ 12 ಗಂಟೆಗೆ, ಕಿತ್ನೂರು ಮಧ್ಯಾಹ್ನ 12:30, ಹೊಳೆಮುತಗೂರು ಮಧ್ಯಾಹ್ನ 1 ಗಂಟೆ, ಸೀಗನಹಳ್ಳಿ 1 ಮಧ್ಯಾಹ್ನದ ಊಟದ ನಂತರ 2 ಗಂಟೆ, ಸೀಗನಹಳ್ಳಿ 2 ಮಧ್ಯಾಹ್ನ 2:30, ಸೀಗನಹಳ್ಳಿ 3 ಮಧ್ಯಾಹ್ನ 2:45, ಬಂಡಿಗೋಳ 3 ಗಂಟೆ, ಕೃಷ್ಣಾಪುರ 3:30, ಬಸರಗೋಡು 4 ಗಂಟೆ, ಏಣಿಗೆ ಬಸಾಪುರ 4:15, ಏಣಿಗೆ ಬಸಾಪುರ 4:30, ಜೀಕೋಡಹಳ್ಳಿ 5 ಗಂಟೆ, ಹಂಪಸಾಗರ 3 5:15ಕ್ಕೆ, ಹಂಪಸಾಗರ 2 ಸಂಜೆ 5:30ಕ್ಕೆ, ಬನ್ನಿಕಲ್ಲು ಸಂಜೆ 6 ಗಂಟೆಗೆ, ಕೊಂಡನಹಳ್ಳಿ ಸಂಜೆ 6:15ಕ್ಕೆ, ಗಿರಿಗೊಂಡನಹಳ್ಳಿ 6:30, ಗದ್ದಿಕೇರಿ ಸಂಜೆ 6:45, ಮೂರ್ಗೇರಿ ಸಂಜೆ 7:40. ಬಂಧುಗಳೇ, ತಮ್ಮಲ್ಲಿ ಒಂದು ವಿನಂತಿ. ಸಮಯದ ಅಭಾವ ಇರುವುದರಿಂದ ಪ್ರತಿ ಹಳ್ಳಿಗೆ, ಗ್ರಾಮಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇರೋದ್ರಲ್ಲಿಂದ ನನ್ನ ವಾಲ್ಮೀಕಿ ಸಮಾಜದ ಎಲ್ಲ ಯುವಕರು ಹಾಗೂ ಹಿರಿಯರ ಜೊತೆಗೂಡಿ ನಾಳೆ ಬೆಳಗ್ಗೆ ಪ್ರವಾಸ ಕಾರ್ಯಕ್ರಮವನ್ನು ಹಾಕೊಂಡಿದ್ದೀನಿ. ವಾಲ್ಮೀಕಿ ಜಯಂತಿಗೆ ತಮ್ಮನ್ನು ಕರೀಲಿಕ್ಕೆ ನಾಳೆ ಬೆಳಗ್ಗೆ ಬರ್ತಾ ಇದ್ದೀವಿ. ತಮ್ಮ ಗ್ರಾಮಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ದಯವಿಟ್ಟು ಪ್ರತಿ ಹಳ್ಳಿಗಳಲ್ಲಿ ಈಗೇನು ನಾನು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ತಾವು ಹಳ್ಳಿಗಳಲ್ಲಿ ಆ ಸಮಯಕ್ಕೆ ಸರಿಯಾಗಿ ತಮ್ಮ ತಮ್ಮ ಗ್ರಾಮಗಳಲ್ಲಿ ತಾವೆಲ್ಲರೂ ಸೇರ್ಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿ ದಿನಾಂಕ 3/10/25 ಶುಕ್ರವಾರ ಪ್ರವಾಸ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ 22 ಹಳ್ಳಿಗಳು ಇದ್ದಾವೆ. ಇದಕ್ಕಿಂತ ನಾನು ಮುಂಚೆ ಏನು ಹೇಳಿದ್ನಲ್ಲ, 27 ಹಳ್ಳಿ ಇದ್ದಾವೆ. ಹಾಗಾಗಿ 1ನೇ ತಾರೀಕು 27 ಹಳ್ಳಿಗಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮ ಹಾಕೊಂಡಿದ್ವಿ. 3ನೇ ತಾರೀಕು 22 ಹಳ್ಳಿಗಳಿಗೆ ಒಂದು ಭೇಟಿ ಕೊಟ್ಟು ನಮ್ಮ ಸಮಾಜ ಬಾಂಧವರಿಗೆ ವಾಲ್ಮೀಕಿ ಜಯಂತಿ ಭಾಗವಹಿಸಲಿಕ್ಕೆ ಹೇಳ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಾಕೊಂಡಿದ್ವಿ. ಮೊದಲನೇದಾಗಿ 3ನೇ ತಾರೀಕು MB ಕಾಲೋನಿ ಬೆಳಗ್ಗೆ 8 ಗಂಟೆ, ಉಲುವತಿ 8:30, ಚಿಮ್ಮನಹಳ್ಳಿ 9 ಗಂಟೆ, ಕನ್ನಹಳ್ಳಿ 9:30, ಅರಗೊಂಡನಹಳ್ಳಿ 10, ಮಾಲ್ವಿ 10:30, ಕೊಟ್ಟಮ್ಮನಹಳ್ಳಿ 11, ಹೊರಲಹಳ್ಳಿ 11:30, ಬೆಣಕಲ್ 12:30, ವಲ್ಲಭಾಪುರ 1 ಗಂಟೆ, ಚಿಂತ್ರಪಳ್ಳಿ ಮಧ್ಯಾಹ್ನ 1:30. ಇವೆಲ್ಲ ಹಳ್ಳಿಗಳು ಭೇಟಿ ಕೊಟ್ಟ ನಂತರ ಮಧ್ಯಾಹ್ನ ಸಮಯ, ಊಟದ ಸಮಯ, ಹಗರಿಬೊಮ್ಮನಹಳ್ಳಿ ರಿಟರ್ನ್ ವಾಪಸ್ಸಾಗಿ ಅಲ್ಲಿ ಊಟವನ್ನು ಎಲ್ಲರೂ ಮಾಡಿಕೊಂಡು ಮತ್ತೆ ಪ್ರವಾಸ ಕಾರ್ಯಕ್ರಮವನ್ನು ಬಲ್ಲವಣಸಿ ಗ್ರಾಮದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ 2 ಗಂಟೆಗೆ. ಆನೇಕಲ್ಲು 2:30, ಬಂಡಳ್ಳಿ ಮುತುಗೂರು 3 ಗಂಟೆ,
ಮಾದೂರು 3:30, ಪಿಲೋಬನಹಳ್ಳಿ ಸಂಜೆ 4, ದಶಮಾಪುರ 4:30, ಹೊಸಗೆರೆ ಸಂಜೆ 5 ಗಂಟೆ, ನಾಣ್ಯಪುರ ಸಂಜೆ 5:30, ಕಣಿವಿನಾಯಕನಹಳ್ಳಿ ಸಂಜೆ 6 ಗಂಟೆ, ಅನಿಸಿ ಸಂಜೆ 6:30, ಕಲ್ಲಹಳ್ಳಿ ಸಂಜೆ 7 ಗಂಟೆ. ಇದು 2ನೇ ದಿನದ ಪ್ರವಾಸ ಕಾರ್ಯಕ್ರಮ. ನಾನೇನು ಇವತ್ತು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ, ಪ್ರತಿ ಹಳ್ಳಿಗೆ ಭೇಟಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಸಮಾಜದ ಹಿರಿಯರು ಯುವಕರೆಲ್ಲ ಸೇರಿ ಜನಪ್ರತಿನಿಧಿಗಳು ಹಾಕೊಂಡಿದ್ದೀವಿ. ತಾವೆಲ್ಲರೂ ಆ ಗ್ರಾಮದಲ್ಲಿ, ಯಾಕಂತ ಹೇಳಿದ್ರೆ ನಾನು ಹೊಸ ಅಧ್ಯಕ್ಷ ಆಗಿರೋದ್ರಿಂದ ನನ್ನ ಹತ್ರ ಯಾರ ಫೋನ್ ನಂಬರು ಇಲ್ಲ, ಕೆಲವೊಂದು ನಂಬರ್ಗಳು ಮಾತ್ರ ನನ್ನ ಹತ್ರ ಇರೋದ್ರಲ್ಲಿಂದ ನಿಮ್ಮನ್ನ ಇದು ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಹಂಗಾಗಿ ಇವತ್ತು ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೇಳ್ತಾ ಇದ್ದೀನಿ, ನಾನೇನು ಇದು 2ನೇ ದಿನ ಕಾರ್ಯಕ್ರಮ 3ನೇ ತಾರೀಕಿನ ಹಾಕಿದ್ದೀವಿ ಶುಕ್ರವಾರ. ತಾವು ಪ್ರತಿ ಹಳ್ಳಿಗಳಲ್ಲಿ ಒಂದು ಸೈನ್ಯದ ತರ ಎಲ್ಲ ನಮ್ಮ ಸಮಾಜದವರಿಗೆ ಹೇಳಿ ಒಂದು ಜಾಗದಲ್ಲಿ ಈಗ ಎಲ್ಲ ಕೂಡಿಕೊಂಡು ನಮಗೆ ಫೋನ್ ಮಾಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ 4ನೇ ತಾರೀಕು 3 ದಿನ ಪ್ರವಾಸ ಇರ್ತದೆ. ಕೊನೆ ದಿನದ ಪ್ರವಾಸದ ವಿವರ ಈ ರೀತಿ ಇದೆ. ಬ್ಯಾಲೋಳು ಬೆಳಗ್ಗೆ 8 ಗಂಟೆ, ಕಡಲಬಾಳು ಬೆಳಗ್ಗೆ 8:30, ಬಚವನಹಳ್ಳಿ 1 ಬೆಳಗ್ಗೆ 9, ಬಚವನಹಳ್ಳಿ 2 9:30, ಅಡವಿ ಆನಂದೇವನಹಳ್ಳಿ ಬೆಳಗ್ಗೆ 10, ಅಂಕಸಮುದ್ರ ಬೆಳಗ್ಗೆ 10:30, ಪಿಂಜಾರಗಳು 11 ಗಂಟೆ, ಉಪನಾಯಕನಹಳ್ಳಿ 11:30, ದಶಮಾಪುರ 12 ಗಂಟೆ, ನಾರಾಯಣದೇವರಕೆರೆ 12:30, ಲೋಕಪ್ಪನಹೊಲ 1 ಗಂಟೆ. ಇದು ಆದಮೇಲೆ ಮಧ್ಯಾಹ್ನ ಸಮಯ ಆಗ್ತದೆ. ಆ ಟೈಮಲ್ಲಿ ನಮ್ಮ ಸಮಾಜದ ಯುವ ಮುಖಂಡರಾಗಿದ್ದ ಸತೀಶ್ ಅವರ ಮನೆಯಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ. ಪ್ರಸಾದ ಮುಗಿದ ತಕ್ಷಣ ಮತ್ತೆ ಲೋಕಪ್ಪನಹೊಲ ಮಧ್ಯಾಹ್ನ 1 ಗಂಟೆ ಆದ ನಂತರ ಊಟದ ಸಮಯ. ನಮ್ಮ ವಾಲ್ಮೀಕಿ ಸಮಾಜದ ಯುವಕರಾಗಿರ್ತಕ್ಕಂಥ ಸತೀಶ್ ಅವರ ಮನೆಯಲ್ಲಿ ಊಟದ ವ್ಯವಸ್ಥೆ ಇರುತ್ತದೆ. ಅವತ್ತು ಊಟ ಆದ ನಂತರ ಪ್ರವಾಸ ಪ್ರಾರಂಭ ಆಗ್ತದೆ. ಹಂಪಪಟ್ಟಣ 2 ಗಂಟೆ, ಮಗಿಮಾವನಹಳ್ಳಿ 2:30, ಎಚ್ ಓಬಳಾಪುರ 3 ಗಂಟೆ, ಗುಳೇದಾಳು 3:30, ಕೆಚ್ಚಿನಬಂಡಿ 4, ಹೊಸ ಆನಂದೇವನಹಳ್ಳಿ 4:30. ಈ ಒಂದು ಅಗ್ರಿಬೊಮ್ಮನಹಳ್ಳಿ ತಾಲೂಕಿಗೆ ಬರ್ತಕ್ಕಂಥ 76 ಹಳ್ಳಿಗಳ ಪ್ರವಾಸವನ್ನ 3 ದಿನಕ್ಕೆ ನಾವೆಲ್ಲ ಮುಗಿಸ್ಲಿಕ್ಕೆ ಎಲ್ಲ ಹಿರಿಯರು ಹಾಗೂ ಯುವಕರೆಲ್ಲ ಸೇರಿ ಸಮಾಜದವರು ಎಲ್ಲರೂ ತೀರ್ಮಾನ ಮಾಡಿದ್ವಿ. ನನಗೆ ಸಮಯದ ಅಭಾವ ಇರೋದ್ರಿಂದ ಪ್ರತಿ ಹಳ್ಳಿಯಿಂದ ತಾವು ಎಲ್ಲ ಒಬ್ರಿಗೊಬ್ರು ಮಾತಾಡಿಕೊಂಡು ನಮಗೆ ಫೋನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಮಾಡ್ರಿ. ನಿಮ್ಮ ಊರುಗಳಲ್ಲಿ ಎಲ್ಲರೂ ಗುಂಪಾಗಿ ಸೇರಿಕೊಂಡು ನಮ್ಮ ಬಂದಿರತಕ್ಕಂಥ ವಾಲ್ಮೀಕಿ ಸಮಾಜದ ಹಿರಿಯರು ಯುವಕರಿಗೆ ಗೌರವ ಸಲ್ಲಿಸ್ತಕ್ಕಂಥ ಕೆಲಸವನ್ನ ತಾವೆಲ್ಲ ಮಾಡ್ಬೇಕಂತೇಳಿ ನಾನು ಇವತ್ತು ಈ ಮಾಧ್ಯಮದ ಮುಖಾಂತರ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು.